ಒಂದು ಕಡೆ ಬಾಗಲಕೋಟೆ ಉಪಚುನಾವಣಾ ಅಖಾಡ ರಂಗೇರ್ತಾ ಇದೆ. ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಒಂಥರ ಪ್ರತಿಷ್ಠೆ, ಆಡಳಿತ ಪಕ್ಷವಾಗಿರೋದು ನಾನು, ನನ್ನ ಆಳ್ವಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಸೋಲಬಾರದು, ಶತಾಯಗತಾಯ ಮೇಟಿಯವರ ಮಗನನ್ನು ನಾವು ಗೆಲ್ಲಿಸ್ಕೊಳ್ಬೇಕು ಅಂತೇಳಿ ಸಿದ್ದರಾಮಯ್ಯನವರಿಗೆ ಒಂದು ಇರಾದೆ ಇದೆ. ಜೊತೆಗೆ ಅನುಕಂಪದ ಅಲೆ ಕೂಡ ನಮಗೆ ಸಿಗುತ್ತೆ ಇಲ್ಲಿ ಅಂತ ಹೇಳಿ ಸರ್ಕಾರದ ನಂಬಿಕೆ. ಉಮೇಶ್ ಮೇಟಿಗೆ ಕೈ ಟಿಕೆಟ್ ಕೊಟ್ಟಿರೋದು ಓಕೆ. ಇನ್ನೊಂದು ಕಡೆ ಬಿಜೆಪಿ ಚೆಕ್ ಮಾಡಿಕೊಂಡ್ರೆ ಕಳೆದ ಬಾರಿಯ ಸೋತ ಅಭ್ಯರ್ಥಿ ಚರಂತಿ ಮಠಗೆ ಬಿಜೆಪಿ ಮತ್ತೆ ಟಿಕೆಟ್ ಕೊಟ್ಟಿದೆ. ಕಳೆದ ಬಾರಿ ಬಹಳ ಕಡಿಮೆ ಅಂತರದಲ್ಲಿ ಚರಂತಿ ಮಠ ಸೋತಿರೋದು, ಏನು ದೊಡ್ಡ ಅಂತರ ಅಲ್ಲ, ದೊಡ್ಡ ಅಂತರದಲ್ಲಿ ಏನು ಸೋತಿಲ್ಲ, ಬಹಳ ಕಡಿಮೆ ಅಂತರದಲ್ಲಿ ಸೋತಿರೋ ಚರಂತಿ ಮಠ. ಹಾಗಾಗಿ ಹೇಗಾದರೂ ಮಾಡಿ ನಾವು ಚರಂತಿ ಮಠರ ಪರವಾಗಿ ನಾವಿಲ್ಲಿ ಮತವನ್ನು ಹಾಕಿಸ್ಕೊಳ್ಬೇಕು ಅಂತೇಳಿ ಬಿಜೆಪಿ ಕೂಡ ಜಿದ್ದಿಗೆ ಬಿದ್ದಿದೆ. ವಿಜಯೇಂದ್ರನೂ ಇರ್ತಾರೆ, ಶೆಟ್ಟರು ಇರ್ತಾರೆ, ಎಲ್ಲರೂ ಓಡಾಡ್ತಾ ಇರ್ತಾರೆ ಹಿಂದೆ ಮುಂದೆ. ಇದೊಂದು ಕಡೆ ವಿಚಾರ ಇದೆ. ಅಂದರೆ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಕುರುಬ ಸಮುದಾಯದ ಮತಗಳನ್ನು ಒಂದು ಕಡೆ ಕನ್ಸಾಲಿಡೇಟ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅದೊಂದು ಕಡೆ ಇದೆ. ಅವರು ಕೂಡ ಪ್ರಚಾರ ಶುರು ಮಾಡ್ತಾರೆ. ಬಾಗಲಕೋಟೆಯಲ್ಲೇ ಬೀಡು ಬಿಟ್ಟುಬಿಟ್ಟಿದ್ದಾರೆ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ. ಸಚಿವ ಸತೀಶ್ ಜಾರಕಿಹೊಳಿ, ಆರ್ ಬಿ ತಿಮ್ಮಾಪುರ ತಂತ್ರವನ್ನು ಹೆಣಿತಾ ಇದ್ದಾರೆ. ಇಲ್ಲಿ ಬಾಗಲಕೋಟೆ ಬಹಳ ಇಂಪಾರ್ಟೆಂಟ್. ಇಲ್ಲಿ ಯಾವ ತರಹದಲ್ಲಿ ಒಂದು ಕಡೆ ಲಿಂಗಾಯತ ಸಮುದಾಯದ ಮತಗಳು, ಅದನ್ನು ಒಂದು ಕಡೆ ನಾವು ತಗೊಳ್ಬೇಕು ಅಂಥೇಳಿ ಇದೇ ಬಿಜೆಪಿ ತಂತ್ರ ಮಾಡ್ತಾ ಇದ್ದರೆ, ನಾವು ಕುರುಬ ಸಮುದಾಯದ ಮತಗಳು, ವಾಲ್ಮೀಕಿ ಸಮುದಾಯದ ಮತಗಳು, ದಲಿತರ ಮತಗಳು, ಅಲ್ಪಸಂಖ್ಯಾತರ ಮತಗಳು ನಾವು ಒಂದು ಕಡೆ ಸೇರಿಸ್ಕೊಂಡಾಗ ಆಗ ಈ ಮತಗಳಿಗೆ ಟಕ್ಕರ್ ಕೊಡಬಹುದು ಅಂತ. 2,59,260 ಮತದಾರರಿದ್ದಾರೆ ಇಲ್ಲಿ. ಲಿಂಗಾಯತರ 80,000, ಪಂಚಮಸಾಲಿ 20,000 ಇದ್ದಾರೆ, ಬಣಜಿಗ 20,000 ಇದ್ದಾರೆ, ಗಾಣಿಗರು 19,000, ರೆಡ್ಡಿಯವರು 13,000 ಇದ್ದಾರೆ, ಇತರೆ ಲಿಂಗಾಯತ ಪಂಗಡಗಳು 8,000 ಇದ್ದರೆ ಕುರುಬ ಸಮುದಾಯದ ಮತಗಳು 35,000 ಇದೆ. SC 45,000, ವಾಲ್ಮೀಕಿ ಅಥವಾ ST 15,000 ಇದೆ, ಮುಸ್ಲಿಮರು 30,000 ಇದ್ದಾರೆ. ನೇಕಾರ ಸಮುದಾಯಕ್ಕೆ ಸೇರಿದವರು 14,000 ಇದ್ದರೆ ಮರಾಠರು 20,000, ಇತರೆ 20,000 ಮತದಾರರಲ್ಲಿದ್ದಾರೆ, ಬಾಗಲಕೋಟೆಯಲ್ಲಿದ್ದಾರೆ. ಕಾಂಗ್ರೆಸ್ ಬಲ ಏನು ಅಂತ ನೋಡಿದ್ರೆ, ರೂಲಿಂಗ್ ಪಾರ್ಟಿ ನಾವು, ನಮ್ಮನ್ನು ಗೆಲ್ಲಿಸ್ಕೊಟ್ರೆ ನಾವೇನಾದರೂ ನಿಮಗೆ ಅನುಕೂಲ ಮಾಡಿಕೊಡ್ತೀವಿ. ಬಿಜೆಪಿ ಗೆಲ್ಸಿದ್ರೆ ಏನು ಮಾಡ್ತಾರೆ, ಅವರು ಶಾಸಕರು ಇರ್ತಾರೆ, ಸದನದಲ್ಲಿ ಬರ್ತಾರೆ, ಕೂತ್ಕೋತಾರೆ, ಎದ್ದು ಹೋಗ್ತಾರೆ. ನಮ್ಗೆ ಓಟ್ ಹಾಕ್ಬಿಟ್ರೆ ಸರ್ಕಾರ ನಮ್ಮದೇ ಇರುತ್ತೆ, ಹೆಲ್ಪ್ ಮಾಡ್ತೀವಿ ಅಂತ. ಗ್ಯಾರಂಟಿ ಯೋಜನೆಗಳ ಬಲ ಇದೆ ಅಂತ ಕಾಂಗ್ರೆಸ್ ನಂಬಿಕೆ. ಅಹಿಂದ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯುವ ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. 80,000 ಮತಗಳು ಅಂತ ಬಂದಾಗ ಸುಮ್ಮನೆ ಅಲ್ಲ. ಎಷ್ಟು ಲಿಂಗಾಯತ ಸಮುದಾಯದ ಮತಗಳನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯನೋ, ಎಷ್ಟು ಮತಗಳನ್ನು ಕಾಂಗ್ರೆಸ್ ತನ್ನ ಕಡೆಗೆ ಸೆಳ್ಕೊಳ್ಳೋಕ್ಕೆ ಸಾಧ್ಯನೋ ಅಷ್ಟು ಅನುಕೂಲ. ಅದು ಲಿಂಗಾಯತ ಮತ ಕನ್ಸಲ್ಟೇಟ್ ಆಗಿಬಿಟ್ಟಾಗ ಬಹಳ ಕಷ್ಟ ಆಗುತ್ತೆ. ಇಲ್ಲಿ ಕಾಂಗ್ರೆಸ್ ನಂಬ್ಕೊಂಡಿರೋದೇನು, ಅಲ್ಪಸಂಖ್ಯಾತರು, ST, SC, ಈ ಕಡೆ ಕುರುಬ ಸಮುದಾಯ, ವಾಲ್ಮೀಕಿ ಎಲ್ಲ ಮತಗಳು ನಂಬಿಕೊಂಡು ಕಾಂಗ್ರೆಸ್ ಇರೋದು. ಮೇಟಿ ನಿಧನ ಆದ ಮೇಲೆ ಅನುಕಂಪ ಇರುತ್ತೆ. ಕುರುಬ ಮತ್ತು ಅಲ್ಪಸಂಖ್ಯಾತ ಮತಗಳು ತಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಕೂಡ ಒಂದು ನಂಬಿಕೆ ಇದೆ. ಉಪಚುನಾವಣೆಗೆ ಪೂರ್ವ ತಯಾರಿ ಕೂಡ ಮಾಡಿಕೊಂಡಿತ್ತು. 2 ತಿಂಗಳಿಂದ ಬೇಡಿ ಬಿಟ್ಟಿರೋದು KPCC ಟೀಮ್ ಮತ್ತು ಉಸ್ತುವಾರಿ ಸತೀಶ್ ಜಾರಕಿಹೊಳಿ. 200 ಜನರ ತಂಡವೇ ಅಲ್ಲಿದೆ. ಪ್ರಕಾಶ್ ತಪಶೆಟ್ಟಿಗೆ BTDA ಅಧ್ಯಕ್ಷ ಸ್ಥಾನವನ್ನು ಕೊಡಲಾಗಿದೆ. ಈ ಮೂಲಕ ಲಿಂಗಾಯತ್ ನಾವಲ್ಲಿಗೆ BTDA ಅಧ್ಯಕ್ಷ ಸ್ಥಾನ ಕೊಟ್ಟವಲ್ರಿ ಲಿಂಗಾಯತ ಸಮುದಾಯದವ್ರಿಗೆ, ನಮಗೆ ಓಟ್ ಹಾಕಬಾರ್ದ ಇವಾಗ ಅಂತ ಇವ್ರು ಕೇಳ್ತಾರೆ. ಕಾಂಗ್ರೆಸ್ಸಲ್ಲಿರ್ತಕ್ಕಂತಹ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ, ಇದು ಕೂಡ ಒಂದು ಪ್ಲಸ್ ಪಾಯಿಂಟು ಕಾಂಗ್ರೆಸ್ನವ್ರಿಗೆ. ಚರಂತಿಮಠರ ಸಹೋದರನೇ ಕಾಂಗ್ರೆಸ್ಗೆ ಬಂದಾಗ ಇನ್ನೇನ್ರಿ ಉಳ್ಕೊಂಡಿದೆ ಅಲ್ಲಿ? ಅವ್ರು 10,000 ಸೆಳೀತಾರೋ 15,000 ಮತ ಸೆಳೀತಾರೋ ಬೇರೆ ವಿಚಾರ, ಬಂದಿದ್ದೆಲ್ಲ ಲಾಭ ತಾನೆ ಅಂತ. ಬಿಜೆಪಿ ಬಲ ಏನು? ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಅದು. ವೀರಣ್ಣ ಚರಂತಿಮಠ ಕಾರ್ಯವೈಖರಿ, ನೇರ ನಿಶ್ಚಲ ವ್ಯಕ್ತಿತ್ವ, ಒಳ ಮೀಸಲಾತಿ ಬಗ್ಗೆ ಲಂಬಾಣಿ ಸಮುದಾಯ ಬಿಜೆಪಿ ಕೈ ಹಿಡಿಯುವ ಸಾಧ್ಯತೆ ಒಂದು ಕಡೆ ಇದೆ. ವೈಮನಸ್ಸು ಮರೆತುಬಿಟ್ಟು MLC PH ಪೂಜಾರ ಪ್ರಚಾರಕ್ಕೆ ಬಂದಿರೋದು. ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಪ್ರಚಾರ ಬಲ ಕೂಡ ಸಿಗಬಹುದು ಚರಂತಿಮಠರಿಗೆ ಅಂತ ಒಂದು ಅಂದಾಜು, ಒಂದು ಲೆಕ್ಕಾಚಾರ ಇಲ್ಲಿದೆ.